ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹದ ಸಮಸ್ಯೆ ಇರುವವರು ತಮ್ಮ ಆಹಾರದಲ್ಲಿ ಯಾವ ಹಿಟ್ಟನ್ನು ಬಳಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ರಾಗಿ ಹಿಟ್ಟು, ಬಿ ಜೋಳದ ಹಿಟ್ಟು, ಸಿ ಗೋಧಿ ಹಿಟ್ಟು, ಡಿ ಅಕ್ಕಿ ಹಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ರಾಗಿ ಹಿಟ್ಟು ಅಂಟು ಮುಕ್ತ, ಕ್ಯಾಲ್ಸಿಯಂ, ವಿಟಮಿನ್ ಡಿ ಸಮೃದ್ಧವಾಗಿದ್ದು ಮೂಳೆಗಳ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕ. ನಾರಿನಾಂಶ ಅಧಿಕವಾಗಿದ್ದು ತೂಕ ನಿರ್ವಹಣೆ ಹಾಗೂ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗೂ ಜೋಳದ ಹಿಟ್ಟಿನಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅತ್ಯಾಧಿಕತೆಯನ್ನು ಉತ್ತೇಜಿಸುತ್ತದೆ ಮತ್ತು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬೆಂಬಲಿಸುತ್ತದೆ. ಎರಡನೇ ಪ್ರಶ್ನೆ, ಪ್ರತಿ 4 ಗಂಟೆಗಳಿಗೊಮ್ಮೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಬದಲಾಯಿಸಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ ತಡೆ, ಬಿ ನೈರ್ಮಲ್ಯತೆ, ಸಿ ಚರ್ಮದ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳುವುದು ಹಲವು ಸಮಸ್ಯೆಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಆ ಸಮಯದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಪ್ರತಿ 4 ಗಂಟೆಗಳಿಗೊಮ್ಮೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಬದಲಾಯಿಸಬೇಕು. ಮುಟ್ಟಿನ ಸಮಯದಲ್ಲಿ ಬ್ಯಾಕ್ಟೀರಿಯಾವು ದೇಹದಿಂದ ಬಿಡುಗಡೆಯಾಗುತ್ತದೆ. ಕಳಪೆ ನೈರ್ಮಲ್ಯ, ವಿಶೇಷವಾಗಿ ಸ್ಯಾನಿಟರಿ ಪ್ಯಾಡ್ ಅನ್ನು ಸಮಯಕ್ಕೆ ಬದಲಾಯಿಸದಿರುವುದು ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅನೇಕರು ತಮ್ಮ ರಕ್ತದ ಹರಿವಿಗೆ ಅನುಗುಣವಾಗಿ ಪ್ಯಾಡ್ ಬದಲಾಯಿಸುತ್ತಾರೆ. ಆದರೆ ನಿಮ್ಮ ರಕ್ತದ ಹರಿವು ಹೆಚ್ಚಿರಲಿ ಅಥವಾ ಕಡಿಮೆಯಾಗಿರಲಿ, ನೀವು ಪ್ರತಿ 4 ಗಂಟೆಗಳಿಗೊಮ್ಮೆ ಪ್ಯಾಡ್ ಅನ್ನು ಬದಲಾಯಿಸಬೇಕು. ಇದು ಬ್ಯಾಕ್ಟೀರಿಯಾದ ಸೋಂಕಿನ ಅಪಾಯವನ್ನು ತಡೆಯುತ್ತದೆ. ತೇವಾಂಶ ಮತ್ತು ರಕ್ತದೊಂದಿಗೆ ನಿರಂತರ ಸಂಪರ್ಕವು ತುರಿಕೆ, ದದ್ದುಗಳು ಮತ್ತು ಇತರ ಚರ್ಮದ ಕಿರಿಕಿರಿಯನ್ನು ಉಂಟುಮಾಡಬಹುದು. ಪ್ರತಿ 4 ಗಂಟೆಗಳಿಗೊಮ್ಮೆ ನಿಮ್ಮ ಪ್ಯಾಡ್ ಅನ್ನು ಬದಲಾಯಿಸುವುದರಿಂದ ಚರ್ಮದ ಕಿರಿಕಿರಿಯನ್ನು ತಡೆಯಬಹುದು. ಮೂರನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಲು ಯಾವ ಆಹಾರಗಳು ಕಾರಣವಾಗುತ್ತವೆ? ಆಪ್ಷನ್ಸ್: ಎ ಗೆಡ್ಡೆ ತರಕಾರಿಗಳು, ಬಿ ಬಟಾಣಿ, ಸಿ ತಂಪು ಪಾನೀಯಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೀನ್ಸ್, ಮಸೂರ, ಕಡಲೆ ಮತ್ತು ಬಟಾಣಿಗಳಂತಹ ಆಹಾರಗಳಲ್ಲಿ ಫೈಬರ್ ಮುಕ್ತ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿರುತ್ತವೆ. ಇದು ದೇಹಕ್ಕೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಇದು ಅನಿಲ ಮತ್ತು ಉಬ್ಬುವಿಕೆಯನ್ನು ಉಂಟುಮಾಡುತ್ತದೆ. ಮತ್ತು ಕೋಸುಗಡ್ಡೆ, ಹೂಕೋಸು, ಎಲೆಕೋಸು ಮತ್ತು ಬ್ರಸೆಲ್ಸ್ ಮೊಗ್ಗುಗಳಂತಹ ತರಕಾರಿಗಳು ಅನಿಲ ಮತ್ತು ಉಬ್ಬುವಿಕೆಯನ್ನು ಉಂಟುಮಾಡುವ ಸಲ್ಫರ್ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಹಾಗೆಯೇ ಸೋಡಾ ಮತ್ತು ಹೊಳೆಯುವ ನೀರಿನಂತಹ ಕಾರ್ಬೋನೇಟೆಡ್ ಪಾನೀಯಗಳು ಹೊಟ್ಟೆಯಲ್ಲಿ ಅನಿಲವನ್ನು ನಿರ್ಮಿಸಲು ಕಾರಣವಾಗಬಹುದು. ನಾಲ್ಕನೇ ಪ್ರಶ್ನೆ, ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲು ಮುಂಜಾನೆಯ ಸಮಯದಲ್ಲಿ ಯಾವುದನ್ನು ಸೇವಿಸುವುದು ಉತ್ತಮ? ಆಪ್ಷನ್ಸ್: ಎ ನಿಂಬೆ ನೀರು, ಬಿ ಫೈಬರ್ ಯುಕ್ತ ಉಪಹಾರ, ಸಿ ಸಂಸ್ಕರಿಸಿದ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಸಿ ನೀರಿಗೆ ಲಿಂಬೆ ರಸವನ್ನು ಸೇರಿಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಇದು ದೇಹದ ಜೀವರಾಸಾಯನಿಕ ಕ್ರಿಯೆಯನ್ನು ಉತ್ತಮವಾಗಿಸುವ ಜೊತೆಗೆ ಕೊಲೆಸ್ಟ್ರಾಲ್ ತಗ್ಗಿಸುವುದಕ್ಕೂ ಸಹಾಯಕ. ರುಚಿಕರ ಹಾಗೂ ಉತ್ತಮ ಕೊಲೆಸ್ಟ್ರಾಲ್ ಸ್ನೇಹಿ ಉಪಹಾರವನ್ನು ಸೇವಿಸುವುದು ಒಳ್ಳೆಯದು. ಬೆಳಗಿನ ಉಪಹಾರದಲ್ಲಿ ಫೈಬರ್ ಯುಕ್ತ ಆಹಾರಗಳಾದ ಧಾನ್ಯಗಳು, ಹಣ್ಣುಗಳು, ತರಕಾರಿ ಹೆಚ್ಚು ಇರಲಿ. ಫ್ರೈ ಮಾಡಿದ ಅಥವಾ ಸಂಸ್ಕರಿಸಿದ ಆಹಾರಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಸಂಸ್ಕರಿಸಿದ ಆಹಾರಗಳ ಸೇವನೆ ಅನಾರೋಗ್ಯಕರ ಕೊಬ್ಬುಗಳು, ಸೋಡಿಯಂ ಸೇರಿ ಆರೋಗ್ಯಕ್ಕೆ ಹಾನಿ ತರುವ ಸಾಕಷ್ಟು ಅಂಶಗಳಿವೆ. ಇವೆಲ್ಲ ಹೃದಯಕ್ಕೂ ಉತ್ತಮವಲ್ಲ. ಹೀಗಾಗಿ ಪೌಷ್ಟಿಕಾಂಶಯುಕ್ತ ಆಹಾರಕ್ಕೆ ಆದ್ಯತೆ ನೀಡುವುದು ಒಳ್ಳೆಯದು. ಐದನೇ ಪ್ರಶ್ನೆ, ಯಾವ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಆಯಾಸ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ಸ್: ಎ PCOS, ಬಿ ಥೈರಾಯ್ಡ್, ಸಿ ತಿಂಗಳ ಮುಟ್ಟು, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
PCOS ಹೊಂದಿರುವ ಮಹಿಳೆಯರು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ, ಅತಿಯಾದ ಹಗಲಿನ ನಿದ್ರೆ ಮತ್ತು ಇತರ ನಿದ್ರಾಭಂಗಗಳನ್ನು ಹೊಂದಿರುತ್ತಾರೆ ಹಾಗೂ ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ಹೊಂದಿಲ್ಲದಿದ್ದರೆ ಹೆಚ್ಚು ದಣಿಯುವ ಸಾಧ್ಯತೆ ಇರುತ್ತದೆ. ಮತ್ತು ಥೈರಾಯ್ಡ್ ಕಾರ್ಯನಿರ್ವಹಣೆ ಕಡಿಮೆಯಾದಾಗ ಅದು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಹಾರ್ಮೋನ್ಗಳನ್ನು ಉತ್ಪಾದಿಸುವುದಿಲ್ಲ. ಇದು ಒಣಚರ್ಮ ಮತ್ತು ಕೂದಲು, ದೇಹದ ನೋವು, ತೂಕ ಹೆಚ್ಚಾಗುವುದು, ಖಿನ್ನತೆ, ಶೀತ ಸಂವೇದನೆ ಮತ್ತು ನೀವು ಊಹಿಸಿದಂತೆ ಅತಿಯಾದ ಆಯಾಸಕ್ಕೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಬಳಸುವ ಯಾವ ವಸ್ತುಗಳು ಕ್ಯಾನ್ಸರ್ ಸಂಭವವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಪ್ಲಾಸ್ಟಿಕ್, ಬಿ ಎಣ್ಣೆ, ಸಿ ನಾನ್ಸ್ಟಿಕ್ ಪಾತ್ರೆಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸ್ಫೆನಾಲ್ ಎಂಬ ರಾಸಾಯನಿಕ ಸಂಯುಕ್ತವನ್ನು ಬಳಸುವುದರಿಂದ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಪಾತ್ರೆಗಳು ಮಾನವ ದೇಹಕ್ಕೆ ಅಪಾಯಕಾರಿ. ಅಂತಹ ಪಾತ್ರೆಗಳ ನಿಯಮಿತ ಬಳಕೆಯು ರೋಗನಿರೋಧಕ ಶಕ್ತಿ, ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸ್ಥೂಲಕಾಯತೆಗೆ ಕಾರಣವಾಗುತ್ತದೆ. ಅಡುಗೆಗೆ ಬಳಸುವ ಎಣ್ಣೆಯಲ್ಲಿರುವ ಕಟುವಾದ ವಾಸನೆಯನ್ನು ತೆಗೆದುಹಾಕಲು ಹೆಕ್ಸಾನಾಲ್ ಎಂಬ ರಾಸಾಯನಿಕದೊಂದಿಗೆ ಮತ್ತಷ್ಟು ವಾಸನೆಯನ್ನು ಹೊಂದಿರುತ್ತದೆ. ಇದನ್ನು ಹುರಿದಾಗ ಟ್ರಾನ್ಸ್ ಕೊಬ್ಬನ್ನು ಆಕ್ಸಿಡೀಕರಿಸುತ್ತದೆ ಮತ್ತು ಬಿಡುಗಡೆ ಮಾಡುತ್ತದೆ. ಇದು ಮಾನವ ದೇಹಕ್ಕೆ ಅಪಾಯಕಾರಿ. ಹಾಗೆಯೇ ಹೆಚ್ಚಿನ ತಾಪಮಾನದಲ್ಲಿ ನಾನ್ಸ್ಟಿಕ್ ಪಾತ್ರೆಗಳನ್ನು ಬಳಸುವುದರಿಂದ ಹೊಗೆಯ ರೂಪದಲ್ಲಿ PFCಗಳ ಲೇಪನಕ್ಕೆ ತೊಂದರೆಯಾಗುತ್ತದೆ ಮತ್ತು ನುಂಗಿದರೆ ಸಿಪ್ಪೆ ಸುಲಿದ ಲೇಪನವು ಯಕೃತ್ತನ್ನು ಹಾನಿಗೊಳಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಉಂಟುಮಾಡುವುದರ ಜೊತೆಗೆ ಕ್ಯಾನ್ಸರ್ನಂತಹ ಅಪಾಯಗಳನ್ನು ತಂದೊಡ್ಡುತ್ತದೆ. 8ನೇ ಪ್ರಶ್ನೆ, ಹಸಿ ಪನ್ನೀರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಚರ್ಮದ ರಕ್ಷಣೆ, ಬಿ ದೌರ್ಬಲ್ಯ ನಿವಾರಣೆ, ಸಿ ಬ್ಯಾಕ್ಟೀರಿಯಾ ವೃದ್ಧಿ, ಡಿ ಹೊಟ್ಟೆಯ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಯಮಿತವಾಗಿ ಹಸಿ ಪನ್ನೀರನ್ನು ಸೇವಿಸುವುದರಿಂದ ಇದು ಚರ್ಮದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಪ್ರೋಟೀನ್, ವಿಟಮಿನ್ ಎ, B1, B3, B6 ಜೊತೆಗೆ ಸೆಲೆನಿಯಂ, ವಿಟಮಿನ್ ಇ ಮತ್ತು ಆಂಟಿಆಕ್ಸಿಡೆಂಟ್ಗಳಂತಹ ಅನೇಕ ಪೋಷಕಾಂಶಗಳು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಿ ಚರ್ಮದ ಹೊಳಪಿಗೆ ಹಾಗೂ ಅದರ ಗುಣಮಟ್ಟದ ಸುಧಾರಣೆಗೆ ಸಹಾಯ ಮಾಡುತ್ತದೆ. ಮತ್ತು ಇದು ಅನೇಕ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರಿಂದ ದೇಹವನ್ನು ಪೋಷಿಸುತ್ತದೆ ಮತ್ತು ಆಲಸ್ಯ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಇದು ರೋಗನಿರೋಧಕ ಶಕ್ತಿ ಮತ್ತು ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಯಾವ ವಸ್ತುವನ್ನು ಫ್ರಿಜ್ನಲ್ಲಿಟ್ಟು ಬಳಸಿದರೆ ಕಿಡ್ನಿ ಹಾಳಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್: ಎ ಈರುಳ್ಳಿ, ಬಿ ಟೊಮ್ಯಾಟೊ, ಸಿ ಕೊತ್ತಂಬರಿ ಸೊಪ್ಪು, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ. ಶುಂಠಿಯನ್ನು ಫ್ರಿಜ್ನಲ್ಲಿಟ್ಟರೆ ಕಿಡ್ನಿ ಹಾಳಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ ಶುಂಠಿಯಲ್ಲಿರುವ ಪೋಷಕಾಂಶಗಳು ಮಲಬದ್ಧತೆಯನ್ನು ತಡೆಯಲು ಮತ್ತು ಗ್ಯಾಸ್ಟ್ರಿಕ್ ಅನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಪೋಷಕಾಂಶಗಳಿಂದ ಕೂಡ ಸಮೃದ್ಧವಾಗಿದೆ. ಹಾಗಾಗಿ ಇದನ್ನು ಫ್ರಿಜ್ನಲ್ಲಿಟ್ಟರೆ ಈ ಮೇಲಿನ ಎಲ್ಲಾ ರೋಗಗಳ ಪ್ರಯೋಜನಗಳು ಸಿಗದೇ ಇರಬಹುದು ಮತ್ತು ಕಿಡ್ನಿ ಹಾಗೂ ಲಿವರ್ ವೈಫಲ್ಯಕ್ಕೆ ಕಾರಣವಾಗಬಹುದು. 10ನೇ ಪ್ರಶ್ನೆ, ಭೀಷ್ಮನು ತನ್ನ ಸಾವಿಗೆ ಯಾವ ಸಮಯವನ್ನು ಆರಿಸಿಕೊಂಡನು? ಆಪ್ಷನ್ಸ್: ಎ ಏಕಾದಶಿ, ಬಿ ಅಮಾವಾಸ್ಯೆ, ಸಿ ಉತ್ತರಾಯಣ, ಡಿ ದಕ್ಷಿಣಾಯಣ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಯಣ. ಭೀಷ್ಮನು ತನ್ನ ಸಾವಿಗಾಗಿ ಉತ್ತರಾಯಣದ ಕಾಲವನ್ನು ಆರಿಸಿಕೊಳ್ಳುತ್ತಾನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.